ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇ ಫುಲ್ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್ ಆಗಿರಿ. ನಾನು ಇವಾಗ ಸಲಾಡ್ಗೆ ಒಂದು ಬ್ರೇಕ್ ಕೊಟ್ಟಿದ್ದೀನಿ. ಅವ್ರಿಗೆ ಹುಷಾರಿಲ್ಲ, ಸೊ ಹಾಗಾಗಿ ಬ್ರೆಡ್ ರೆಸ್ಟ್ ಮಾಡ್ತಿದ್ದಾರೆ. ಅವ್ರ ಅಕ್ಕನ ನಾನು ಕರ್ಕೊಂಬಂದಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ. ಹೆಸರು ಕಾಳು 1 ಕಪ್, ರೆಡ್ ರೈಸ್ 1 ಕಪ್, ಕಡಲೆಬೇಳೆ 1 ಕಪ್ಪು, ಆಮೇಲೆ ಸೋಂಪು, ಜೀರಿಗೆ, ಮೆಂತೆ ಎಲ್ಲ ಸ್ವಲ್ಪ ಸ್ವಲ್ಪ, ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಒಣಗಿದ ಮೆಣಸನ್ನೆಲ್ಲ ಹಾಕಿ ಓವರ್ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ಎದ್ದು ಅದನ್ನು ನೀಟಾಗಿ ಮಿಕ್ಸಿ ಮಾಡಿ, ಅದು ಚೆನ್ನಾಗಿ ಮಿಕ್ಸಿ ಆದಮೇಲೆ ಅದನ್ನು ದೋಸೆ ಹಾಕೋದಕ್ಕಿಂತ ಮುಂಚೆ 1.5 ಅವರ್ ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಬಿಡಿ. 1.5 ಅವರ್ ಆದಮೇಲೆ ಅವ್ರನ್ನ ತಗೊಂಡು ದೋಸೆ ಹಾಕಿ ನಿಮ್ಗೆ ಇಷ್ಟವಾದ ಚಟ್ನಿ, ಸಾರು ಯಾವುದ್ರ ಜೊತೆ ಬೇಕಾದರೂ ತಿನ್ನಿ. ತುಂಬ ಟೇಸ್ಟಿಯಾಗಿದ್ದರು ಮಾತ್ರ ಅಕ್ಕವರು. ಆಮೇಲೆ ಏನು ಅಂತ ಹೇಳಿದ್ರೆ, ಕಿಚನ್ ಫುಲ್ ಘಮ ಘಮ ಅಂತ ಇದ್ದರು ಮಾತ್ರ. ಸೂಪರ್ ಫ್ಲೇವರ್ ಆಗಿತ್ತು. ಸೊ ನೀವು ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅಕ್ಕವರು ಎಷ್ಟು ಸೂಪ್ರಾಗಿರ್ತಾರೆ ಅಂತ ಹೇಳಿ. ಟ್ರೈ ಮಾಡಿ. ಆ್ಯಂಡ್ ಇದು ತುಂಬ ಹೆಲ್ತಿ, ತುಂಬ ಒಳ್ಳೆಯದು ನಮ್ಮ ಬಾಡಿಗೆ. ಸೊ ಹಾಗಾಗಿ ನೀವು ಸಹ ಟ್ರೈ ಮಾಡಿ. ಇಲ್ಲಿ ನಾನು ರೆಡ್ ರೈಸ್ ಅಂತ ಹೇಳ್ತಿರೋದು ಬಾಯ್ಲ್ಡ್ ರೈಸ್ ಅಲ್ಲ, ಇದು ನಾರ್ಮಲ್ ರೈಸು, ಬಟ್ ಪಾಲಿಶ್ ಆಗಿಲ್ಲ. ಸೊ ನಾನು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಪಾಲಿಷ್ಡ್ ಆಗದೇ ಇರುವಂಥ ರೈಸ್ ಕಡೆ ಗಮನ ಕೊಡ್ತಾ ಇದ್ದೀನಿ. ಇನ್ನು ಬರುವ ಮುಂದಿನ ದಿನದಲ್ಲಿ ನಾನು ಅದರದ್ದು ರೆಸಿಪಿ ಸುಮಾರು ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಮಲ್ಲೂ ಯಾರಾದರೂ ಈ ಥರ ಇನ್ಫ್ಲುಯೆನ್ಸ್ ಆಗ್ತಿದ್ದೀರಾ, ರೀಲ್ಸ್ ಎಲ್ಲ ನೋಡಿ ಒಳ್ಳೆ ಫುಡ್ಡು ಅದು ಇದು ಅಂತ, ಅದು ತಪ್ಪಲ್ಲ. ಇನ್ಫ್ಲುಯೆನ್ಸ್ ಅನ್ನೋದಕ್ಕಿಂತ ನಮ್ಮ ಹೆಲ್ತ್ ಕಡೆ ನಾವು ಗಮನ ಹರಿಸ್ತಾ ಇದ್ದೀವಿ ಅನ್ನೋದೇ ದೊಡ್ಡ ಪಾಯಿಂಟ್. ನೀವು ಯಾರೆಲ್ಲ ಆ ಥರ ಮಾಡ್ತಿದ್ದೀರಾ, ರೀಲ್ಸ್ ಎಲ್ಲ ನೋಡಿ ಸುಮಾರು ಚೇಂಜಸ್ ಮಾಡ್ಕೊಂಡಿದ್ದೀವಿ ನಮ್ಮ ಲೈಫಲ್ಲಿ ಅನ್ನೋರು ಕಮೆಂಟ್ ಮಾಡಿ. ನಾನು ತಿಳ್ಕೊಳ್ತೀನಿ, ನಾನು ಒಬ್ಬಳೇನಾ ಅಲ್ಲ ನೀವು ಜೊತೆಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನಂತೂ ತುಂಬ ಚೇಂಜ್ ಆಗ್ತಾ ಇದ್ದೀನಿ. ನನ್ನ ಲೈಫ್ ಸ್ಟೈಲಲ್ಲಿ ಬೇಕಾದಷ್ಟು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮಲ್ಲಿ ಯಾರೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನನಗೆ ತಿಳಿಸಿ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ. ಟಾಟಾ, ಬಬಾಯ್, ಸಿಯಾ. ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರಿಗೂ ಶೇರ್ ಮಾಡಿ. ಬಾಯ್.